ಬಿಜೆಪಿ ಕಾರ್ಯಕರ್ತೆಯದ್ದು ತಪ್ಪೇ ಇಲ್ಲ ಅಂತಿದ್ದಾರೆ ನಾಯಕರು. ಬಿಜೆಪಿ ಕಾರ್ಯಕರ್ತೆಯೇ ಬಟ್ಟೆ ಬಿಚ್ಚಿದ್ದರು ಸಮರ್ಥನೆಗೆ ಇಳಿತಾ ಇದ್ದಾರೆ ಅಂತಂದ್ರೆ ಏನ್ ಹೇಳೋಣ ಇಂಥವರಿಗೆ? ಪೊಲೀಸರ ಮೇಲೆಯೇ ಗುಡುಕ್ತಾ ಇರುವಂತಹ ಬಿಜೆಪಿ ನಾಯಕರು. ಹಾಗಿದ್ರೆ ನಮ್ಮ ರಾಜ್ಯದ ಪೊಲೀಸರ ಮೇಲೆ ಇವರಿಗೆ ಯಾವುದೇ ರೀತಿಯಾದಂತಹ ಒಂದು ನಂಬಿಕೆ ಇಲ್ಲ ಅಂತ ಕಾಣಿಸ್ತಾ ಇದೆ. ಇದು ಮಾನವ ಸಮಾಜ ತಲೆ ತಗ್ಗಿಸುವಂತಹ ಕೆಲಸ. ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಗಳಾಗಿವೆ. ಪೊಲೀಸರ ವಜಾಕ್ಕೆ ಎಂಎಲ್ಸಿ ರವಿಕುಮಾರ್ ಇದೀಗ ಆಗ್ರಹಿಸ್ತಾ ಇದ್ದಾರೆ. ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕಾಗಿ ಆಕೆ ಮಾಡಿದ್ದೇ ಸರಿ ಅಂತ ಹೇಳಿ ಸಮರ್ಥಿಸಿಕೊಂಡ್ರೆ, ಹಾಗಿದ್ರೆ ಆಕೆ ಈ ಹಿಂದೆ ಹನಿ ಟ್ರ್ಯಾಪ್ಗೆ ಒಳಪಡಿಸಿ ಹಣಕ್ಕಾಗಿ ಬೇಡಿಕೆ ಇಟ್ಟು ಯಾವ ರೀತಿಯಾಗಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಮಚ್ಚು ಹಿಡ್ಕೊಂಡು ಹಗ್ಗದಲ್ಲಿ ಹೊಡೆದಿದ್ದಾರೆ, ಇದ್ಯಾವುದು ಕೂಡ ನಿಮಗೆ ಗಮನಕ್ಕೆ ಬರ್ತಾ ಇಲ್ವಾ? ನಾಯಕರುಗಳೇ ಸ್ವಲ್ಪ ಯೋಚನೆ ಮಾಡಿ ಹೇಳಿಕೆಯನ್ನ ಕೊಡೋದು ಒಳಿತು ಅಂತ ಕಾಣಿಸುತ್ತೆ. ಹುಬ್ಬಳ್ಳಿಯಲ್ಲಿ ನಮ್ಮ ಸುಜಾತ ಅವರನ್ನ ಬಿಜೆಪಿ ಕಾರ್ಯಕರ್ತೆಯನ್ನ ಪೊಲೀಸರೇನೆ ಅವರನ್ನ ವಿವಸ್ತ್ರಗೊಳಿಸಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಅತ್ಯಂತ ಮಾನವ ಸಮಾಜ ತಲೆ ತಗ್ಗಿಸ್ತಕ್ಕಂಥ ವಿಷಯ. ಇದೊಂದು ಅನಾಗರಿಕ ಸಮಾಜದ ಲಕ್ಷಣ. ಇದು ಈ ತರ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಕಚೇರಿಗಳಾಗಿದ್ದಾವೆ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಠಾಣೆಗಳು ಅಂತಕ್ಕಂಥದ್ದು. ಆದ್ರಿಂದ ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಯಾರು ಆ ಪೊಲೀಸರು ಈ ವಿಷಯದಲ್ಲಿ ಸಹಭಾಗಿಗಳಾಗಿದ್ದಾರೆ, ನಮ್ಮ ಸುಜಾತ ಬಿಜೆಪಿ ಕಾರ್ಯಕರ್ತೆಯನ್ನ ವಿವಸ್ತ್ರಗೊಳಿಸಿದ್ದಾರೆ, ಆ ಪೊಲೀಸರನ್ನ ವಜಾಗೊಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಹುಬ್ಬಳ್ಳಿಯಲ್ಲಿ ನಮ್ಮ ಸುಜಾತ ಅವರನ್ನ